ದಾಳಿ ಮಾಡಿದರೆ ನಾವು ರೆಡಿ ಅನ್ನೋ ಸಂದೇಶನ ಈಗ ಕೊಟ್ಟಿದ್ದಾರೆ. ಮತ್ತು ಇತಿಹಾಸದಲ್ಲಿ ಬಹಳ ಕಡಿಮೆ ರೀ ಅಮೇರಿಕಾದ ಈ ಯುದ್ಧ ವಿಮಾನಗಳು, ಅದರಲ್ಲಿ F-16, F-15, 35 ಇವೆಲ್ಲ ಏನು ಬರ್ತಾವ ವಿಮಾನಗಳನ್ನ ಹೊಡೆದು ಉಳಿಸಿದ ಭಾಳ ಕಡಿಮೆ. ಆದರೆ ಈ ಒಂದು ಯುದ್ಧ ಆರಂಭ ಆದಿಂದ ಇಲ್ಲಿವರೆಗೆ 7 ಇಂಥ ಒಂದು ವೆಲ್ ಇಕ್ವಿಪ್ಡ್, ವೆಲ್ ಮಾಡರ್ನ್ ಯುದ್ಧ ಈ ಏನು ನೌಕೆಗಳಿದ್ದಾವೆ ಅಥವಾ ವಿಮಾನಗಳಿದ್ದಾವೆ ಹೊಡೆದು ಉಳಿಸದ. ಇದು ನೋಡಿದಾಗ ಸಹಜವಾಗಿ ಇವತ್ತು ಎಲ್ಲದಕ್ಕೂ ರೆಡಿ ಆಗಿ ನಿಂತದ ಇರಾನ್. ತಾನು ಹೇಗಾದರೂ ಗೆಲ್ಲಬಲ್ಲೆ ಅನ್ನೋಂಥ ಮೆಸೇಜನ್ನು ಕೊಡ್ತಾ ಇದೆ. ಇದರಿಂದಾಗಿ ಸಹಜವಾಗಿ ಟ್ರಂಪ್ ಅವ್ರಿಗೆ ಏನು ಮಾಡಬೇಕಪ್ಪ, ಇನ್ನು 48 ಗಂಟೆ ಬಂತು, ಹೇಳಿದ ಮಾತಾ ಒಂದು ಮತ್ತಂತಾನ ಸೀಸ್ ಬ್ಯಾರ್ ಮಾಡ್ಕೋಬೇಕು. ಇರಾನ್ ಅಂತ ಹಿಂಸರಿ ಮಾತಿಲ್ಲ. ಇಸ್ರೇಲ್ ಮತ್ತು ಇರಾನ್ಗಳ ನಮ್ಮ USA ಅಮೆರಿಕ ಗುರಿ ಇಟ್ಟು ದಾಳಿ ಮುಂದುವರಿಸೋದು ಬಿಡುವಾಗಿಲ್ಲ. ಹೀಗಾಗಿ ಈ ಒಂದು ಯುದ್ಧ ನಿಲ್ಲಲಾರದಪ್ಪ ಈಗ ಅನ್ನುವಂಥದ್ದು. ಇದರಿಂದ ಸಹಜವಾಗಿ ಇವತ್ತು ಅಮೇರಿಕದ ಕ್ರೆಡೆನ್ಷಿಯಾಲಿಟಿ ಅಂತೀವಿ ನಾವು, ಅಥವಾ ಅದರ ಬೆಲೆ ಯುದ್ಧ ಆಗೋ ಪೂರ್ವದಲ್ಲಿ ಏನಿತ್ತು ಅದು ಇವತ್ತು ಕಡಿಮೆ ಆಗಿ ಹೋಗ್ಬಿಟ್ಟಿದೆ. ಜಗದ ಭಾಳಷ್ಟು ದೇಶಗಳು ಅದರಿಂದ ದೂರ ಆಗ್ತಾ ಇದ್ದಾವೆ. ಒಂದೇದು ಯುರೋಪಿಯನ್ ಕಂಟ್ರಿಗಳು ಇವೆಲ್ಲವೂ ದೂರ ಸೇರ್ತಾ ಇದ್ದಾರೆ. ಅಮೇರಿಕಾ ಇಲ್ಲದ ನಾವು ನಡೀಬಲ್ಲಿವಿ ಅನ್ನುವಂಥ ಮಟ್ಟಕ್ಕೆ ಬರ್ತಾ ಇದ್ದಾರೆ. ಅದರಾಗೂ ನ್ಯಾಟೋ ಪೂರ್ತಿ ದೂರ ಸರಿಸಿಬಿಟ್ಟದ. ಗ್ರೇಟ್